ಮನೆಯಲ್ಲಿ ತರಕಾರಿ ಇಲ್ಲ, ಏನಪ್ಪ ಟಿಫನ್ಗೆ ಮಾಡಬೇಕು ಅಂತ ತಲೆಯನ್ನೇ ಕೆಡಿಸ್ಕೊಬೇಡಿ. ಒಂದು ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಸಾಸಿವೆ ಅಂತೂ ಮನೇಲಿ ಇದ್ದೇ ಇರುತ್ತೆ. ಬನ್ನಿ ಆ ಸಾಸಿವೆಯಿಂದ ತುಂಬಾ ಟೇಸ್ಟಿಯಾದ ರೆಸಿಪಿ ಮಾಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ರೇಷ್ಮಾ. ಸಾತೀಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 1/4 ಕಪ್ಪಿನಷ್ಟು ತೆಂಗಿನಕಾಯಿ, 1 ಚಮಚ ಉಪ್ಪು, 1 ಚಮಚ ಅರಿಶಿಣದ ಪುಡಿ, ಸಾಸಿವೆ 1 ಟೇಬಲ್ ಸ್ಪೂನು, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 3ರಿಂದ 4 ಹಾಗೂ ಒಣಮೆಣಸಿನ್ಕಾಯಿ ಒಂದು 4. ಇದನ್ನೆಲ್ಲ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಸ್ಮೂತಾಗಿ ರುಬ್ಕೊಳ್ಬೇಕು. ನಂತರ ಒಂದು ಪ್ಯಾನ್ಗೆ 4 ಟೇಬಲ್ ಸ್ಪೂನ್ ಎಣ್ಣೆ. ಬರೀ ಒಂದು ಮಸಾಲೆ ಮಾಡಿಕೊಂಡ್ರೆ ಸಾಕು, ಕ್ವಿಕ್ಕಾಗಿ ಮಾಡ್ಬೋದು ಈ ರೆಸಿಪಿನ. 1 ಚಮಚ ಜೀರಿಗೆ, 1 ಚಮಚ ಸಾಸಿವೆ, ಉದ್ದಿನಬೇಳೆ ಹಾಗೂ ಕಡಲೆಬೇಳೆ 1 ಚಮಚ. ಇದನ್ನೆಲ್ಲ ಒಂದು 2 ನಿಮಿಷ ಹುರ್ಕೊಳ್ಬೇಕು. ನೋಡಿ, ಈ ರೆಸಿಪಿ ತುಂಬಾ ಬೇಗ ಮಾಡುವಂಥ ರೆಸಿಪಿ. ಇಷ್ಟೇ, ನೀವು ಒಗ್ಗರಣೆ ಹಾಕಿ ಈ ಮಸಾಲಾನ ರುಬ್ಬಿ ಹಾಕಿದ್ರೆ ತುಂಬಾ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ. ನಂತರ ಒಂದು 3 ಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪು, ಹಿಂಗು 1/4 ಚಮಚ. ಇದನ್ನೆಲ್ಲ ಹಾಕಿ ಇನ್ನೊಂದು 30 ಸೆಕೆಂಡು ಹುರ್ಕೊಳ್ಬೇಕು. ನಾವು ರುಬ್ಬಿದ ಮಸಾಲನ ಅದು ಕೂಡ ಹಾಕಿ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಬೇಕು. ಯಾಕಂದರೆ ನಾವು ಹಸಿ ಕಾಯನ್ನು ಹಾಕಿದ್ದೀವಿ, ಅದು ಅನ್ನ ಕೆಡದಿರೇ ಇರೋದಕ್ಕೆ ನಾವು ಒಂದು 5 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋದಕ್ಕೆ ಹುರ್ಕೊಬೇಕು. ಮಿಕ್ಕಿರುವಂಥ ಅನ್ನ 1.5 ಕಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ ನೀವು ಇದಕ್ಕೆ ಉಪ್ಪು ಕಮ್ಮಿ ಇದ್ದರೆ ನೀವು ಸ್ವಲ್ಪ ನೋಡಿ ಹಾಕ್ಕೊಬೋದು. ನನಗೆ ಕಮ್ಮಿ ಇತ್ತು, ಹಾಗಾಗಿ ನಾನು ನೋಡಿ ಹಾಕ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ತುಪ್ಪ, ಹುರಿದಿರುವಂತಹ ಒಂದು ಅರ್ಧ ಕಪ್ಪಿನಷ್ಟು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಕೊನೆಯದಾಗಿ ಗೋಡಂಬಿ ಒಂದು 15 ಹಾಕಿ 15ರಿಂದ 20 ತುಪ್ಪದಲ್ಲಿ ಹುರಿದು ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ 10 ನಿಮಿಷದಲ್ಲಿ ನಮ್ಮ ಟಿಫನ್ ಬಾಕ್ಸ್ ರೆಸಿಪಿ ಕಾಯಿ ಸಾಸಿವೆ ಚಿತ್ರಾನ್ನ ರೆಡಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟ್ರೈ ಮಾಡಿ, ಎಂಜಾಯ್ ಮಾಡಿ.